ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಮೇಲೂ ಕೂಡ ಈ ಪರೀಕ್ಷೆ ತಪ್ಪಾಗಿದೆ, 59 ಪ್ರಶ್ನೆಗಳು ತಪ್ಪಾಗಿದೆ, ಅದಕ್ಕೆ ಮರುಪರೀಕ್ಷೆ ಮಾಡ್ತೀನಿ, ಈ ಬಾರಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ತೀನಿ, ಬಹಳ ನಂಬಿಕೆ ಬರೋ ರೀತಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ಆ ಅಧಿಕಾರಿ ಮತ್ತೆ 79 ತಪ್ಪು ಮಾಡವನಲ್ಲ, ಏನ್ ಮಾಡ್ಬೇಕೀಗ? ಮತ್ತೆ 15 ಕೋಟಿ ಹೋಯ್ತು. ಯಾರು ಕೊಡ್ತಾರೆ 15 ಕೋಟಿ? 30 ಕೋಟಿ ಆಯ್ತು. ಈಗ ಮತ್ತೆ ಪರೀಕ್ಷೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಿ. ಇವತ್ತು ನಾವು ಎಲ್ಲರೂ ಸಾಹಿತಿಗಳೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇರೋರು ಆಗ್ರಹ ಮಾಡ್ತಾ ಇದ್ದಾರೆ. 2 ಲಕ್ಷ ಜನರ ಜೀವನದ ಪ್ರಶ್ನೆ ಇದು. ಓಕೆ, ನೀವು ಅವನ ಮೇಲೆ ಕ್ರಮ ಯಾರ ಹತ್ರ ವಸೂಲಿ ಮಾಡಬೇಕು? ನಂದು ಇದು ಮುಖ್ಯವಾಗಿ ಈ ಪೂರ್ವಭಾವಿ ಪರೀಕ್ಷೆಯನ್ನ ರದ್ದುಗೊಳಿಸಬೇಕಿದು, ಮಾಡಿರೋದನ್ನ ರದ್ದುಗೊಳಿಸಬೇಕು. ಹಳೆ ಅಧಿಸೂಚನೆ ಹಿಂದಕ್ಕೆ ಪಡೆದು ಹೊಸ ಅಧಿಸೂಚನೆ ಹೊರಡಿಸಬೇಕು, ಹೊಸ ಎಕ್ಸಾಮಿನೇಷನ್ ಮಾಡಬೇಕು. ವಯಸ್ಸಿನ ಮಿತಿ ಯಾರಿಗೆ ಈಗ ಈ ಟೈಮಲ್ಲಿ ವಯಸ್ಸಿನ ಮಿತಿ ಏನಾನ ತಪ್ಪೋಗಿದ್ರೆ ಆ 2,30,000 ಜನಕ್ಕೆ ಮತ್ತೆ ಪರೀಕ್ಷೆ ಬರೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಗೂಗಲ್ ಭಾಷಾಂತರ ಮಾಡಿರ್ತಕ್ಕಂಥ ಅವನಿಗೆ ಶಿಕ್ಷೆ ಗುರುಪಡಿಸಬೇಕು. ಈ 30 ಕೋಟಿ ಹಣವನ್ನ ಹಾಳು ಮಾಡಿದ್ರಲ್ಲ, ಅವರಿಂದ ಈ ಹಣವನ್ನು ವಸೂಲಿ ಮಾಡಬೇಕು. ಮತ್ತೆ ಈ ಪ್ರಶ್ನೆ ಪತ್ರಿಕೆ ಗೊಂದಲ ಆಗ್ತಾ ಇದೆ, ಇದು ಮತ್ತೆ ಆಗಬಾರ್ದು. ಈ ರೀತಿ ಇಮಿಡಿಯೇಟ್ ಆಗಿ ಅದರ ಆಕ್ಷನ್ ಆಗಬೇಕು, ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಕನ್ನಡನ ಉಳಿಸಬೇಕು. ಕನ್ನಡಕ್ಕೆ ಈ ಸರ್ಕಾರದ ಮೇಲೆ ನಿಜವಾಗೂ ಜವಾಬ್ದಾರಿ ಇದ್ರೆ, ಸರ್ಕಾರಕ್ಕೆ ಏನಾನ ಗೌರವ ಇದ್ದೆ ಕನ್ನಡದ ಬಗ್ಗೆ, ಕನ್ನಡ ನಾವು ಕನ್ನಡಿಗರು ಅಂತ ನಾವು ಎದೆ ಎತ್ತಿ ಎಳ್ಕೊಂಡು ಓಡಾಡಬೇಕಾದ್ರೆ ಅದನ್ನು ಕೊಟ್ಟಿದ್ದೀನಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದೀನಿ. ಟ್ರಾನ್ಸ್ಲೇಷನ್ ಏನೇನಾಗಿದೆ ತಪ್ಪಾಗಿಲ್ಲ ಅಂದ್ರೆ ಇಲ್ಲೇ ಹೇಳ್ಬಿಡಿ, ನಾನು ಕೂತ್ಕೊಂಡ್ಬಿಡ್ತೀನಿ. ದಾಖಲೆಗಳು ಕೊಟ್ಟಿದ್ದೀನಿ, ಫೋರೆನ್ಸಿಕ್ ರಿಪೋರ್ಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತದಲ್ಲಿ ಹೆಂಗ್ ಮೋಸ ಮಾಡ್ತಾ ಇದ್ದಾರೆ, ದುಡ್ಡು ಹರಾಜ್ AC ಹರಾಜ್, ತಹಸೀಲ್ದಾರ್ ಹರಾಜ್ ಎಲ್ಲ ಕೊಟ್ಟಿದ್ದೀನಿ, ನಾನು ದಾಖಲೆಗಳು ಕೊಟ್ಟಿದ್ದೀನಿ, FIR ಪೊಲೀಸ್ ಸ್ಟೇಷನ್. ಇಷ್ಟಿದ್ರೂ ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ನಮ್ಮ ಡಿಮ್ಯಾಂಡ್ ಇಮಿಡಿಯೇಟ್ ಆಗಿ ಅವನ್ನ ಯಾವ ದುರಾಂಕಾರದಿಂದ ಕನ್ನಡಕ್ಕೆ ದ್ರೋಹ ಬಗೆತಾ ಇದ್ದಾನೆ, ಕನ್ನಡಕ್ಕೆ ಚೂರಿ ಆಗ್ತಾ ಇದ್ದಾನೆ, ಅವನಿಗೆ ನಾಲಿಗೆ ಕಟ್ಟು ಮಾಡೋ ರೀತಿ ನಮ್ಮ ಆಕ್ಷನ್ ಆಗಬೇಕು. ಅವನಿಗೆ ಪನಿಷ್ಮೆಂಟ್ 30 ಕೋಟಿ ಲಾಸ್, ನಮ್ಮ ಖಜಾನೆಗೆ ಲಾಸ್ ಮಾಡಿದ್ಕೆ ಅವನಿಂದ ವಸೂಲಿ ಮಾಡಬೇಕು. ಇಷ್ಟು ಆಗ್ಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಸರ್ಕಾರಕ್ಕೆ ಏನಾನ ಕಾಳಜಿ ಇದ್ರೆ, ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಅಭಿಮಾನ ಇದ್ರೆ ಕೂಡಲೇ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು. ಸುರೇಶ್ ಗೌಡ್ರು, ಅದಕ್ಕಿಂತ ಮುಂಚೆ ಸುರೇಶ್ ಗೌಡ್ರೆ ಸನ್ಮಾನ್ಯ ಒಂದ್ ಸೆಕೆಂಡ್ ಮಾತಾಡ್ತಾರೆ. ಸಸ್ಪೆಂಡ್ ಮಾಡಿಸಿ ಇನ್ನೊಂದು ಮಾಡಿ ಅವ್ನು ನಾಲ್ಗಿನ ಸೀಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರ, ಹೆಂಗಾಯ್ತದೆ ಅಂತ. ಓಕೆ, ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಅದು ಚರ್ಚೆಗೆ ಬನ್ನಿ ಮಾತಾಡೋಣ. ಸುರೇಶ್ ಗೌಡ್ರೆ, ಅಧ್ಯಕ್ಷರೇ, ಅದು ರೆಕಾರ್ಡ್ ಅಲ್ಲಿ ಹಂಗೆ ಹೋಗೋದು ಬೇಡ. ಓಕೆ, ನಾನು ಹೇಳಿಲ್ಲ, ಅದಕ್ಕೆ ರೆಕ್ಟಿಫೈ ಮಾಡ್ತಾ GP ರಾಜರತ್ನಂನವ್ರು ಹೇಳಿರೋದು. ಆಯ್ತು. ನರ್ಕಕ್ಕಿಳಿಸಿ ನಾಲ್ಗೆ ಸೀಳಿದ್ರು, ಬಾಯಿನ ವಲಸೆ ಹಾಕಿದ್ರು, ಮೂಗ್ನಲ್ಲಾದ್ರೂ ನಾನು ಕನ್ನಡ ಪದ ಹೇಳ್ತೀನಿ ಅಂತ ರಾಜರತ್ನಂ ಅವರು ಹೇಳಿರೋದು. ನಾಲ್ಗೆ ಸೀಳಿದ್ರು ಅಂತ. ಈಗ ಲಾಸ್ಟ್ ನಮ್ಮನ್ನು ಸೀಳ್ಬೇಕಲ್ಲ, ಅವ್ರು ಹೇಳಿದ್ ನಾವು ಸೀಳ್ಕೊಂಡ್ರು, ನಮ್ಮನ್ನು ಸೀಳಿದ್ರು ಕೂಡ ಕನ್ನಡ ಆಡ್ತೀನಿ ಅಂದ್ರೆ ಅವ್ನು ಕನ್ನಡ ದ್ರೋಹ ಸೀಳ್ಬೇಕಲ್ಲ. ಓಕೆ.